ಯಾಕೋ ಎದುರಿಗೆ ಕಂಡ ಮಾವನನ್ನು ಮಾತನಾಡಿಸಿದೆ ಹಾಗೆ ಹೊರಟಿರುವೆಯಲ್ಲ? ಹಾಗೇನು ಇಲ್ಲ ಮಾವ, ಮನದಲ್ಲಿ ಯಾವುದೋ ಒಂದು ಚಿಂತೆ ಬೆಂಬೂತದಂತೆ ಕಾಡುತ್ತಿತ್ತು. ಆ ಚಿಂತೆಯನ್ನು ಹೇಗೆ ಒಡೆದೋಡಿಸಬೇಕಂತೆ ಯೋಚನೆ ಮಾಡುತ್ತಾ ಹೊರಟಿದ್ದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡೇ ಇಲ್ಲ. ಇರಲಿ ಬಿಡು ವಿಜಯ್, ಈ ಭೂಮಿಯ ಮೇಲೆ ಹುಟ್ಟಿದವರಲ್ಲಿ ಚಿಂತೆ ಯಾರಿಗಿಲ್ಲ, ಪ್ರತಿಯೊಬ್ಬರಿಗೂ ಚಿಂತೆ. 3-4 ತಿಂಗಳು ಕಾಣಲೇ ಇಲ್ಲವಲ್ಲ, ಎಲ್ಲಿಗೆ ಹೋಗಿದ್ದೆ ವಿಜಯ್? ಮಾವ, ಸಾಕಷ್ಟು ವಿದ್ಯೆಯನ್ನು ಕಲಿತು ನಿರುದ್ಯೋಗಿಯಾಗಿ ತಿರುಗಿ ನೌಕರಿಗಾಗಿ ಮನೆ ಆಸ್ತಿಯನ್ನೇ ಕಳೆದುಕೊಂಡೆ. ಕೊನೆಗೂ ಬೆಂಗಳೂರಿನಲ್ಲಿ PSI ನೌಕರಿಗೆಂದು 2 ಲಕ್ಷ ಹಣ ಕೊಟ್ಟೆ. ಆ ಹಣನೂ ವಾಪಸ್ ಬರಲಿಲ್ಲ, ನೌಕರಿನೂ ಸಿಗಲಿಲ್ಲ. ಅದನ್ನೇ ಚಿಂತೆ ಮಾಡುತ್ತಾ 3-4 ತಿಂಗಳ ಊರ ಬಿಟ್ಟಿದ್ದೆ ಮಾಮ, ಊರ ಬಿಟ್ಟಿದ್ದೆ. ಎಂತ ಉತ್ಸರಪ್ಪ ನೀವು! ಅವನ ಪರಿಚಯ ಇಲ್ಲದವರ ಕೈಯಲ್ಲಿ ಅಷ್ಟೊಂದು ದುಡ್ಡು ಕೊಡ್ತಾರ? ನೋಡಪ್ಪ, ಇನ್ನು ಮುಂದೆ ಆ ನೌಕರಿ ಆಸೆಯನ್ನು ಬಿಟ್ಟು ಈ ಭೂಮಿ ತಾಯಿಯಲ್ಲಿ ಮಣ್ಣಿನ ಮಗನಾಗಿ ದುಡಿದು ಒಂದಿನ ಬೆಳೆಯನ್ನು ಬೆಳೆದು ಅಂತ ನೌಕರಿವಂತರಿಗೆ ಅನ್ನದ ಭಿಕ್ಷೆಯನ್ನು ನೀಡಬಾರದೆ? ಮಾವ, ನನಗೂ ಹಾಳಾಗಿ ದುಡಿದ ಅರಸನಾಗಿ ಉಣ್ಣಬೇಕೆನ್ನುವ ಆಸೆ ಸಾಕಷ್ಟು ಇದೆ. ಆದರೆ ನಂಬಿದ ಭೂಮಿ ತಾಯಿ ಸಹಿತ ಈ ಊರ ಗೌಡರ ಕೈಯಲ್ಲಿದೆ. ಅದನ್ನು ಕೇಳಲು ಹೋದರೆ ಸಾಯಿಸುವ ಬೆದರಿಕೆ ಹಾಕುತ್ತಾರೆ. ಅದಕ್ಕೆ ಎಲ್ಲವನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ನಿರ್ಗತಿಕನಾಗಿ ತಿರುಗುತ್ತಿದ್ದೇನೆ. ನೋಡು ವಿಜಯ್, ಆ ಗೌಡನ ಕೈಯಲ್ಲಿ ನಿನ್ನದಷ್ಟೇ ಆಸ್ತಿ ಇಲ್ಲ, ನಮ್ಮ ಹಳ್ಳಿಯ ಪ್ರತಿಯೊಬ್ಬ ರೈತನ ಆಸ್ತಿ ಸಹಿತ ಅವನ ಕೈವಶದಲ್ಲಿದೆ. ಅದು ಅಷ್ಟೇ ಅಲ್ಲ ವಿಜಯ್, ಈ ನಿನ್ನ ಮಾವನ 45 ಎಕರೆ ಆಸ್ತಿ ಸಹಿತ ಅವನ ಕೈವಶ ಕಬ್ಜಾದಲ್ಲಿದೆ. ಅಷ್ಟೊಂದು ಆಸ್ತಿಯನ್ನು ಅವನ ಕಬ್ಜಾದಲ್ಲಿ ಬಿಟ್ಟು ನೀವೇಕೆ ಸುಮ್ಮನೆ ಕುಳಿತೀರಿ? ಹೋಗಿ ಕೇಳಬಾರದೆ? ನಾನು ಸಾಕಷ್ಟು ಸಾರಿ ಹೋಗಿ ಕೇಳಿದೆ ವಿಜಯ್, ಆದರೆ ಆ ಗೌಡ ನಿಮ್ಮ ತಂದೆ ನಮ್ಮ ಹತ್ತಿರ ಸಾಕಷ್ಟು ಹಣವನ್ನು ಇಸಿದುಕೊಂಡು ನಿಮ್ಮ ಆಸ್ತಿಯನ್ನು ನನಗೆ ಖರೀದಿ ಬರೆದಿ ಕೊಟ್ಟಿದ್ದಾನಂತ ಹೇಳುತ್ತಿದ್ದಾನೆ. ಅಂದರೆ ನಿಮ್ಮ ಆಸ್ತಿ ಆ ಗೌಡನ ಹೆಸರಿನಲ್ಲಿ ಕಲಿಯಾಗಿದ್ದವು? ಇನ್ನು ಇಲ್ಲ ವಿಜಯ್, ನನ್ನ ತಂದೆ ಮನೆ ಸಂಸಾರಕ್ಕಾಗಿ 30,000 ಹಣವನ್ನು ಇಸಿದುಕೊಂಡು ಆ ಗೌಡರಿಗೆ ಬಡ್ಡಿಯಲ್ಲಿ ಊಟ ಮಾಡುವುದಕ್ಕೆಂದು ಬಿಟ್ಟಿದ್ದಾರಂತೆ. ನನ್ನ ತಂದೆ ಸತ್ತ ನಂತರ 30,000 ತೆಗೆದು ಹಾಕಿ 30 ಲಕ್ಷ ಮಾಡಿ ಇಟ್ಟಿದ್ದಾನೆ ಆ ಗೌಡ. ಏನು? 30,000ಕ್ಕೆ 30 ಲಕ್ಷನ? ಹೌದು ವಿಜಯ್, ತಂದೆ ಸತ್ತ ನಂತರ ಆ ಆಸ್ತಿ ಕೂಡ ನನ್ನ ಹೆಸರಿಗಾಗಿದೆ. ನನ್ನನ್ನು 3-4 ಸಾರಿ ತನ್ನ ಮನೆಗೆ ಕರೆಸಿ ಸಹಿ ಹಾಕು ಎಂದು ಎದುರಿಸಿದ, ಆದರೆ ನಾನು ಸಹಿ ಹಾಕಲಿಲ್ಲ ವಿಜಯ್. ಸಹಿ ಹಾಕಬೇಡ ಮಾಮ, ಈ ಭೂಮಿ ತಾಯಿಯ ಸಲುವಾಗಿ ಮಹಾಯುದ್ಧವೇ ನಡೆಯಲಿ. ಆ ಗೌಡನಿಗೆ ಸರಿಯಾಗಿ ಪಾಠ ಕಲಿಸಿ ಮರಳಿ ನಮ್ಮ ಆಸ್ತಿ ಪಡೆಯೋಣ. ಅದಕ್ಕೂ ಒಂದು ಕಾಲ ಬರಬೇಕು ವಿಜಯ್, ಅಲ್ಲಿಯವರೆಗೂ ನಾವು ತಾಳಬೇಕು. ಈ ಬಡವನ ಒಡಲು ಬೆಂಕಿಯ ಸಿಡಿಲಾದಾಗ ಆ ದುಡ್ಡಿನ ದೇವೇಗೌಡ ಸುಟ್ಟು ಭಸ್ಮವಾಗುತ್ತಾನೆ. ಮಾವ, ಆ ಗೌಡ ಈಗ ಕಾವು ಕಾಣದ ಕಬ್ಬಿಣವಿದ್ದಂತೆ. ಆ ಕಬ್ಬಿಣಕ್ಕೆ ಸಾಕಷ್ಟು ಕಾವನ್ನು ಕೊಟ್ಟು ಕಂಬಾರನಂತೆ ಕಿತ್ತಬೇಕು ಆ ದುಷ್ಟ ದೇವೇಗೌಡನ ಮನಸ್ಸನ್ನು. ವಿಜಯ್, ಆ ದುಷ್ಟ ದೇವೇಗೌಡ ಮನಸ್ಸನ್ನು ತಿದ್ದೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಸಾಕಷ್ಟು ರೈತರು. ಅದಕ್ಕೆ ನಾವೇನು ತಲೆ ಕೆಡಿಸಿಕೊಳ್ಳೋದು ಬೇಡ. ಹಾ ವಿಜಯ್, ಈ ಆಸ್ತಿಯ ವಿಷಯವನ್ನು ಬಿಟ್ಟು ಮನೆ ವಿಷಯಕ್ಕೆ ಬರೋಣ. ಮುಂದಿನ ತಿಂಗಳು ನಿನ್ನದು ಮತ್ತು ನಿನ್ನ ತಂಗಿಯ ನಿರ್ಮಾಣನದು ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇವೆ. ಅದಕ್ಕೆ ನಿನ್ನ ಒಪ್ಪಿಗೆ? ಮಾವ, ನನಗೆ ಇಷ್ಟ ಬೇಡ ಮಾವ. ನನಗೆ ನೌಕರಿ ಸಿಕ್ಕ ತಕ್ಷಣ ನಿಮ್ಮ ತಂಗಿಯನ್ನು ನಾನೇ ಮಾಡುತ್ತೇನೆ. ಹಾಗಲ್ಲ ವಿಜಯ್, ನಿನ್ನ ಚಿಕ್ಕ ಮಾವ ಶಂಕರನಿಗೂ ಹೆಣ್ಣು ಫಿಕ್ಸ್ ಆಗಿದೆ. ಅದಕ್ಕೆ ಶಂಕರನದು ನಿನ್ನದು ಒಂದೇ ಹಂದರದಲ್ಲಿ ಮದುವೆ ಮಾಡಿ ಮುಗಿಸಬೇಕೆನ್ನುವುದೇ ಈ ನಿನ್ನ ಮಾವನ ಆಸೆ.
ದಯವಿಟ್ಟು ಬೇಡವೆನ್ನಬೇಡ ವಿಜಯ್. ಆಯ್ತು ಮಾವ, ನಿಮ್ಮ ಆಸೆಯಂತೆ ಹೋಗಲಿ. ಆದರೆ ನನಗೆ ನೌಕರಿ ಸಿಗೋವರೆಗೂ ನಿಮ್ಮ ತಂಗಿ ನಿಮ್ಮ ಮನೆಯಲ್ಲೇ ಇರಬೇಕು. ಆಯ್ತು ವಿಜಯ್, ಯಾರು ಬೇಡವೆನ್ನುತ್ತಾರೆ? ಬಾ, ಮನೆಗೆ ಬಂದು ನನ್ನ ತಂಗಿಯ ಮುದ್ದಿನ ಮುಖ ನೋಡುವಂತೆ. ನಡೆಯಿರಿ ಮಾಮ, ಹೋಗೋಣ. ಆಯ್ತು. ಇದೇನಿದು ಶ್ರೀಮಂತ್ರಿ, ಎಷ್ಟು ಅಟ್ಟಹಾಸದಿಂದ ನಗ್ತಾ ಇದ್ದೀರಲ್ಲ? ಇದೇನು ನನ್ನ ಮೇಲಿರುವ ಕೋಪದ ನಗುವ ಅಥವಾ ಸಂತೋಷದ ನಗು? ಕೋಪ ನಿರ್ಮಲ, ಸಂತೋಷ ಕೊಡುವ ನಿನ್ನಂಥ ಸಂಗಾತಿ ಈ ದೇವರಾಜನ ಸಂಗಡ ಇರುವಾಗ ನಾನೇಕೆ ಕೋಪಗೊಳ್ಳಲಿ? ಬಾರೆ ನನ್ನ ಮಂದಾರದ ಹೂವೆ. ಅಲ್ಲೇ ನೋಡಿ, ಬಂದ ತಕ್ಷಣ ನಿಮ್ಮ ಎಲ್ಲ ಆಸೆಗಳನ್ನು ಇಲ್ಲಿಗೆ ಪೂರೈಸ್ಕೋಬೇಡಿ. ನಾನು ನಿಮ್ಮ ಜೊತೆಯಲ್ಲಿ ಒಂದು ವಿಷಯವನ್ನು ಮಾತಾಡಬೇಕು. ವಿಷಯ ನಿರ್ಮಲ, ಅದಾವ ವಿಷಯ? ಬೇಗ ಹೇಳು ನಿರ್ಮಲ, ಹೇಳು. ನೋಡಿ, ನಿಮ್ಮ ಮನೆತನದ ನಡುವೆ ವಿರಸ ಅನ್ನೋದು ಇದ್ದೇ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನಿಮ್ಮಣ್ಣನವರು ನಮ್ಮಣ್ಣನವ್ರ ಮೇಲೆ ಹಾಗೆತನವನ್ನು ಸಾಧಿಸ್ತಾನೆ ಇದ್ದಾರೆ. ಹೀಗಿರಬೇಕಾದ್ರೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆಗಿ ನನ್ನ ಜೀವನದ ಗತಿ ಏನಾಗಬೇಕು? ಬುದ್ಧಿ, ಇದಕ್ಕೇಕೆ ನೀನು ತಲೆ ಕೆಡಿಸಿಕೊಳ್ಳುತ್ತಿರುವೆ? ನಿರ್ಮಲ, ಹಗೆತನ ಸಾಗಿಸುತ್ತಿರುವ ಆ ನನ್ನಣ್ಣನಿಗೆ ಬುದ್ಧಿ ಹೇಳಿ. ನಿರ್ಮಲ, ಆ ನಿಮ್ಮಣ್ಣಂದಿರ ಕೈ ಕಾಲು ಹಿಡಿದು ಎರಡು ಮನೆತನ ಒಂದು ಮಾಡಿ ಒಳ್ಳೆ ಸಂಬಂಧ ಬೆಳೆಸೋಣ. ಅದು ಹೇಗೆ ತಾನೇ ಸಾಧ್ಯ ಹೇಳಿ? ನಾವು ಬಡವರು, ನೀವು ಶ್ರೀಮಂತ. ಹೀಗಿರ್ಬೇಕಾದ್ರೆ ನಾನು ನಿಮ್ಮ ಮನೆಯನ್ನು ಅದು ಹೇಗೆ ತುಂಬಿಸ್ಕೊಳ್ತಾರೆ? ಹುಚ್ಚಿ ನಿರ್ಮಲ, ಅವನ ಒಪ್ಪಿಗೆ ಯಾರಿಗೆ ಬೇಕು? ನಿರ್ಮಲ, ನನಗೆ ಬೇಕಾಗಿರುವುದು ನೀನು. ಅವನು ಒಪ್ಪಿದರೆ ಸರಿ, ಇರದಿದ್ದರೆ ಅವನ ಮಾತನ್ನೇ ಮೀರಿ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಈ ಮಾತು ಸತ್ಯವೇನು? ಯಾಕೆ ನಿರ್ಮಲ, ಇವರು ಶ್ರೀಮಂತರು. ನನ್ನ ಪ್ರೀತಿ ಮಾಡುವ ಥರ ನಾಟಕವನ್ನೇ ಮಾಡಿ ಕೊನೆಗೆ ನನ್ನನ್ನೇ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುತ್ತಾರೆ ಎಂದು ನಿನಗೆ ಅನುಮಾನವೇ? ನೋಡಿ, ಹೂವಿನಂತೆ ಬೆಳೆಸಿರುವ ನನ್ನ ಗಂಡಂದಿರ ಗುಣ ಬಂಗಾರದಂಥದ್ದು. ಆಗ ಹೇಸಿಗೆ ಮರೆಸಿರೋ ಮಾತನ್ನು ಕೇಳಿ ನಿಮಗೆ ನನ್ನ ಹೃದಯವನ್ನು ನಾನು ಕೊಟ್ಬಿಟ್ಟೆ. ನಾಳೆ ಹೆಚ್ಚು ಕಡಿಮೆಯಾಗಿ ಶಿವಶಂಕರನ ತಂಗಿ ಶ್ರೀಮಂತರ ಸೂಳೆ ಅಂತ ಆಗಿ ಸಮಾಜ ನೋಡು ನಿರ್ಮಲ, ಈ ನಿನ್ನ ಮನಸ್ಸಿನಲ್ಲಿ ಏನೇನೋ ತಪ್ಪು ಕಲ್ಪನೆ ಭಾವಿಸಿಕೊಳ್ಳಬೇಡ. ನಿರ್ಮಲ, ನೀನು ಬಡವಿ ಎಂದು ಗೊತ್ತಿದ್ದೆ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು. ನಿರ್ಮಲ, ಈ ನಿನ್ನ ಗುಣ, ಈ ನಿನ್ನ ನಡತೆ, ಈ ನಿನ್ನ ಸೌಂದರ್ಯದ ಸಿರಿ ಆ ಶ್ರೀಮಂತ ಹೆಣ್ಣಿಗೆ ಎಲ್ಲಿಂದ ಬರಬೇಕು? ಮೇಲಾಗಿ ನೋಡು ನಿರ್ಮಲ, ಈ ಪ್ರೀತಿಗೆ ಸಿರಿತನ ಬಡತನ ಮೇಲು ಕೀಳು ಎಂಬ ಭಾವನೆ ಇರುವುದಿಲ್ಲ. ನಿರ್ಮಲ, ನನ್ನ ನಿನ್ನ ಮನಸ್ಸು ಒಂದಾದಾಗ ಮಾತ್ರ ಅದುವೇ ಪ್ರೀತಿ.
ಶಾಜಾನ್ ಮುಂತಾಜಿಗೋಸ್ಕರ ತಾಜ್ ಮಹಲ್ ಅನ್ನ ಕಟ್ಟಿಸ್ಕೊಟ್ನಂತೆ. ಆದ್ರೆ ನನಗೋಸ್ಕರ ನೀವು ತಾಜ್ ಮಹಲ್ ಅನ್ನ ಕಟ್ಟಿಸಿ ಅಂತ ನಾನು ನಿಮ್ಮಲ್ಲಿ ಕೇಳೋದಿಲ್ಲ ಕಣ್ಣೆ. ಯಾವುದೇ ಭೇದ ಭಾವ ಇಲ್ಲದೆ ಆ ನಿಮ್ಮ ಕೈಯಾರೆ ಈ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿದ್ರೆ ಸರ್. ನಿರ್ಮಲಾ, ಈ ನಿನ್ನ ದೇಹದ ಸುಖವನ್ನೇ ಉಂಡು ಕೊನೆಗೆ ನನ್ನ ಕೊರಳಿಗೆ ತಾಳಿ ಕಟ್ಟುತ್ತಾರವೋ ಇಲ್ಲವೆಂದು ನಿನಗೆ ಅನುಮಾನವೇ? ಈಗಲೇ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಅದು ಹೀಗೆ ನೋಡಿ, ನಮ್ಮ ಎರಡು ಮನೆಯ ಒಪ್ಪಿಗೆಯನ್ನು ಪಡೆದುಕೊಂಡು ನಮ್ಮ ಮನೆಯ ಮುಂದೆ ದೊಡ್ಡ ಚಪ್ರವನ್ನು ಹಾಕಿಸ್ಬೇಕು. ಸಪ್ತಪದಿಯನ್ನು ತುಳಿದು ಹಸುನಲ್ಲಿ ಕೂತ್ಕೊಂಡಾಗ ಸಾವಿರಾರು ಜನರ ಸಮ್ಮುಖದಲ್ಲಿ ನೀವು ಆಗ ಆಗ ನಮ್ಮ ಕೊರಳಿಗೆ ನೀವು ತಾಳಿ ಕಟ್ಟಬೇಕು. ಹಾಗಾದರೆ ನಿರ್ಮಲಾ, ಎಲ್ಲ ಒಪ್ಪಿಗೆಯಾದ ಮೇಲೆ ಹೇ ಹುಚ್ಚಿ, ಮುತ್ತಿನ ಮಳೆ ಸುರಿಯಲಿ ಈ ನಿನ್ನ ಮನದರಸನಿಗೆ. ಹೇ ಹೇ
ಆಡಿ ಕುಣಿದ ಮಾತ್ರಕ್ಕೆ ಈ ದೇವರಾಜನ ಕಾಮ ನೆತ್ತಿಗೇರಿ ಹುಚ್ಚನಾಗಿರುವನು. ನಿರ್ಮಲ, ಈ ನಿನ್ನ ಸುಂದರವಾದ ದೇಹದ ಸುಖವನ್ನು ನೀಡಿ ಈ ದೇವರಾಜನ ಮನಸ್ಸನ್ನು ತಣಿಸುಬಾರೆ ನನ್ನ ಚಿನ್ನ. ಅಯ್ಯೋ ನೋಡಿ, ನಾನು ಬಂದು ತುಂಬ ಹೊತ್ತಾಯ್ತು. ನಮ್ಮ ಅಣ್ಣಂದ್ರೆ ಏನಾದರೂ ಬಂದುಬಿಟ್ರೆ? ಏ ನಿರ್ಮಲ, ಆ ಮೌನೇಶ್ವರ ಗುಡಿಯಿಂದ ಒಂದು ಹಾಲದ ಮರವಿದೆ. ಆ ಹಾಲದ ಮರಗೆ ಕೆಳಗೆ ಕುಳಿತುಕೊಂಡು ಟೈಮ್ ಪಾಸ್ ಮಾಡಿ ಬರೋಣ, ನಡೆ. ಇದೇನಿದು? ಈ ನಿರ್ಮಲ ಯಾವುದು ಗಂಡಸಿನ ಜೊತೆ ಹೋಗ್ತಾ ಇದ್ದಾಳಲ್ಲ, ಅದು ಕೂಡ ಯಾವ ಜನ ಕೂಡ ಇರದ ಜಾಗದಲ್ಲಿ. ಒಂದು ವೇಳೆ ಇವಳೇನಾದರೂ ಈ ಕಾಲದ ಗಂಡಸರಿನ ಮಾತಿಗೆ ಮರಳಾಗಿ ಮೋಸ ಹೋಗಿದ್ದಾಳ? ಜಾರಿ ಬೀಳುವ ಮೊದಲು ಇವಳಿಗೆ ನಾನು ಸರಿಯಾದ ದಾರಿಯನ್ನು ತೋರಿಸಬೇಕು. ಹೇಗಾದರೂ ಮಾಡಿ ಇವಳಿಗೆ ಒಳ್ಳೆ ದಾರಿಯಾಗಿ ನಾನು ನಡೆಸಲೇಬೇಕು. ಇರ್ಲಿ, ಸ್ವಲ್ಪ ಹೊತ್ತು ಹೀಗೆ ಮರೆಯಲಿದ್ದು ನೋಡೋಣ. ರಾಜ್ ನೋಡಿ, ನಾನು ಬಂದು ಎಷ್ಟೊತ್ತಾಯ್ತು. ನಾನು ನಿನ್ನ ಕೈಯಲ್ಲಿ ಸಿಕ್ಕರೆ ನೀನು ಬೇಗ ಬಿಡೋದೇ ಇಲ್ಲ. ನಾನು ಬಂದು 2 ಗಂಟೆ ಆಯಿತು. ನಮ್ಮ ಅಣ್ಣಂದಿಗೆ ನಾನು ಏನಂತ ಹೇಳಿ ನೋಡು ನಿರ್ಮಲ, ಇದು ನಮ್ಮಂಥ ಪ್ರೇಮಿಗಳಿಗೆ ಕಾಮನ್. ಬಹಳ ದಿವಸಕ್ಕೆ ಭೇಟಿ ಆದಾಗ ಟೈಮ್ ಆಗುವುದು ಸಹಜ. ಏ ಹುಚ್ಚಿ, ಆ ನಿನ್ನಣ್ಣಂದಿರಿಗೆ ಏನಾದರೂ ಸುಳ್ಳು ಹೇಳಿ ನಂಬಿಸಿ ಬಿಡು. ಈ ನಿರ್ಮಲ, ಅದ್ಗೆ ಯಾಕಮ್ಮ? ಆದರ್ಶ ತಂಗಿಯನ್ನು ಪಡೆದ ನಮ್ಮ ಬಾಳು ಸಾರ್ಥಕವಾಯಿತು ಅಂದುಕೊಳ್ಳುತ್ತಿರುವ ಈ ನಿಮ್ಮ ಅಣ್ಣನ ಮರ್ಯಾದೆಗೆ ಮಂಕು ಬೂದಿ ಎರಚಬೇಕೆಂದುಕೊಂಡಿದೆಯೇನಮ್ಮ? ಅದ್ಗೆ ಅದು ಮುಚ್ಚಮ್ಮ ಬಾಯಿ. ಹೆತ್ತ ಕರಳು ಹೋದ ಮನೆ ಬಂಗಾರವಾಗಿರಲಿ, ನನ್ನ ತಂಗಿಯ ಬಾಳು ಬಂಗಾರದಂತಿರಲಿ ಎಂದು ಆಸೆ ಪಡ್ತಿರುವ ನಿಮ್ಮ ಅಣ್ಣಂದಿರ ಆಸೆಗೆ ನಿರಾಸೆ ಮಾಡಿಬಿಟ್ಟೆ ಅಲ್ಲಮ್ಮ. ಈ ಶ್ರೀಮಂತರ ಮಾತಿಗೆ ಮರಳಾಗಿ ಇಂತಹ ಸ್ಥಾನದಲ್ಲಿ ಕಾಲು ಜಾರಿ ಈ ಸಮಾಜದಲ್ಲಿ ನಿಂತಿದೆಯಾ? ಏ ಕತ್ತೆ, ಇವಳಿಗೆ ಬುದ್ಧಿ ಹೇಳುವುದಕ್ಕೆ ನೀನೆಷ್ಟರವಳಲ್ಲೇ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಮಂಕಿ. ಏ ಮತಿರಲ್ಲ, ಮುಚ್ಚ ಬಾಯಿ. ಈ ವಿಷಯವೇನಾದರೂ ಅವಳ ಅಣ್ಣಂದಿರಿಗೆ ಗೊತ್ತಾದರೆ ಅವನು ಕಡಿದು ಹೆರಿಗೆ ತುಂಬುತ್ತಾರೆ. ಕಡಿದು ಏ ಹುಚ್ಚಿ ಎಡಗಿ, ಲೇ ಪೆತ್ತಿ ನಿವೇದಿತ, ಇವರ ಅಣ್ಣಂದಿರು ನನ್ನನ್ನೇ ಕಡಿದು ಎಡಗಿ ತುಂಬುವುದಕ್ಕೆ ಏಕ ಪೆತ್ತಿ ನಾನೇನು ತಪ್ಪು ಮಾಡಿದ್ದೇನೆ? ನಾನು ಇವಳನ್ನು ಪ್ರೀತಿ ಮಾಡಿದ್ದೇನೆ, ಕೊನೆಗೆ ಇವಳನ್ನೇ ಮದುವೆ ಆಗುತ್ತೇನೆ. ಏ ಮುಚ್ಚು ಬಾಯಿ, ನೀನೊಬ್ಬ ಗಂಡಸೇನು? ನಿಜವಾಗಿಯೂ ಏ ಮದವೇರಿದ ಸೊಕ್ಕಿನ ಹೆಣ್ಣೆ, ಏ ಮದವೇರಿದ ಸೊಕ್ಕಿನ ಹೆಣ್ಣೆ, ಕೆಳಗಿಸಲೇ ಮಗನೇ ಎತ್ತಿದ ಕೈಯನ್ನು, ಇಲ್ಲ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿ ಬಿಡ್ತಾರೆ. ಲೇ ತುತ್ತು ಕೂಳಿಗೆ ಗತಿ ಇಲ್ಲದ ತಿರುಗ ನನ್ನ ಮಗನ ಶಂಕರ. ಲೇ ದೇವರಾಜ್, ಆಡಬೇಡ. ಆಡಿದರೆ ಅರಕ್ಷಣದಲ್ಲಿ ನಿನ್ನ ಕತ್ತನ್ನೇ ಕತ್ತರಿಸಿ ನಿನ್ನ ರಕ್ತವನ್ನೇ ಗಡಗಡನೆ ಕುಡಿದು ಬಿಡುತ್ತೇನೆ. ರಕ್ತ ಅದು ಈ ದೇವರಾಜನ ರಕ್ತ. ಲೇ ಶಂಕರ,
ಈ ದೇವರಾಜನ ರಕ್ತವನ್ನು ಕುಡಿಯುವ ಗಂಡು ಇನ್ನು ಈ ಭರತ ಭೂಮಿಯಲ್ಲಿ ಹುಟ್ಟಿಲ್ಲ. ಈ ನನ್ನ ಜೀವನ ಇರುವವರೆಗೂ ಹುಟ್ಟುವುದು ಇಲ್ಲ. ಏ ಬಚ್ಚ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಕಚಡ ಕಂತ್ರಿ ಕಚ್ಚಿ ನಾಯಿ ನನ್ನ ಮಗನೇ. ಹುಟ್ಟಿಲ್ಲ ಎನ್ನಬೇಡ ದೇವರಾಜ್. ಹಳ್ಳಿಯಲ್ಲಿ ನೀವು ನಡೆಸುತ್ತಿರುವ ನಿಮ್ಮ ದರ್ಪದ ಬಾಳಿಗೆಯನ್ನು ಧೂಳಿಪಟ ಮಾಡಲು ಮುತ್ತು ಬಯಸಿ ಬಂದಿರುವನು ಈ ಶಂಕರ. ಧೂಳಿಪಟ ಲೇ ಶಂಕರ, ಈ ದೇವರಾಜನ ದರ್ಪವನ್ನು ಧೂಳಿಪಟ ಮಾಡುವುದು ನಿನಗಷ್ಟೇ ಅಲ್ಲ. ಏ ಕೂಸೆ, ಆ ನಿಮ್ಮಪ್ಪನಿಂದಲೂ ಸಾಧ್ಯವೇ ಇಲ್ಲ. ಏ ಶಂಕರ, ನನ್ನ ದರ್ಪವನ್ನು ಧೂಳಿಪಟ ಮಾಡುವುದಕ್ಕಂತ ಮುಂಚೆ ಏ ಮಂಗ ನನ್ನ ಮಗನೇ ಶಂಕರ, ನಿನ್ನ ದರ್ಪವನ್ನು ನಿನ್ನ ಧೈರ್ಯವನ್ನೇ ಧ್ವಂಸಗೊಳಿಸಿ ಷಂಡನಾಗಿ ನೀನೇ ಬಂದು ಈ ಗೌಡನ ಪಾದಕ್ಕೆ ಬೀಳುವಂತೆ ಮಾಡದಿದ್ದರೆ ನನ್ನ ಹೆಸರು ಹೆಂಡು ಹುಲಿಗಳ ಗಂಡ. ನಿನ್ನಂಥ ಸೊಕ್ಕಿನ ಮಕ್ಕಳಿಗೆ ಮಿಕ್ಕಿದ ಮಗ ಈ ದೇವರಾಜನೇ ಅಲ್ಲ. ಹುಟ್ಟಿಲ್ಲ ಎನ್ನಬೇಡ ದೇವರಾಜ್. ಹಳ್ಳಿಯಲ್ಲಿ ನೀವು ನಡೆಸುತ್ತಿರುವ ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ದೇವರಾಜ್. ಸೆಂಡನಂತೆ ನಿನ್ನ ಪಾದಕ್ಕೆ ಬೀಳಲು ಈ ಶಂಕರನು ಹೇಳಿಯಲ್ಲ. ಕರುನಾಡ ಕನ್ನಡಿಗರ ಕೆಚ್ಚನ್ನು ಅಚ್ಚು ಹಾಕಿಸಿ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರನಾಗಿ ಮೆರೆದ ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ನಡೆದಾಡಿದ ಕ್ರಾಂತಿ ಭೂಮಿ ಇದು. ಸೂರತನವನ್ನು ತೋರಿಸಲು ಬಂದರೆ ನಿನ್ನಂತಹ ದುಷ್ಟ ದೇಹವನ್ನು ಇಂಚಿಂಚಾಗಿ ಕಡಿದು ಮಿಂಚಿ ಮೆರೆಯುವ ಹಿಂದೂಸ್ತಾನ ಹುಲಿ ನಾನು. ಹಿಂದೂಸ್ತಾನದ ಹುಲಿ ಲೇ ಏ ಬಚ್ಚ, ಹಿಂದೂಸ್ತಾನದ ಹುಲಿ ಎಂದು ಗರ್ಜಿಸುವ ಗೂಬೆ ನನ್ನ ಮಗನೇ. ಲೇ ಶಂಕರ, ಶೂರಾದಿಶೂರ ನಾನೇ ಎಂದು ಹಾರಾಡಿ ಅಷ್ಟೇ ಅಲ್ಲ, ಈ ದೇವರಾಜನನ್ನು ಸೋಲಿಸಬೇಕೆಂದು ಹಠ ತೊಟ್ಟು ನಿಂತ ನಿನ್ನಂಥ ನರಸತ್ತ ಷಂಡನನ ಮಕ್ಕಳಿಗೆ ಯಾವ ಪಂಜರವನ್ನು ಎಣಿಯಬೇಕನ್ನುವುದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತಲೇ ಮೂರ್ಖ. ಎಂದು ಗರ್ವದಿಂದ ಮಾತನಾಡಬೇಡ. ಈಗಂತೂ ನೀನು ಎಂತ ಕ್ರೋಧದ ಪಂಜರವನ್ನು ಹೆಣೆದರು. ಆ ಪಂಜರವನ್ನು ಹೆಣೆದಿರು ನಿನ್ನ ಕಂಠವನ್ನು ಸಿಳ್ಳಿ ಆಡಿನ ಕಟ್ಟ ರಕ್ತವನ್ನು ಕುಡಿಯದೆ ಬಿಡಲಾಯನು ಈ ಶಂಕರ. ಕುಡಿಯದ ಲೇ ಮಂಗ ಶಂಕರ, ಯಾರ ರಕ್ತ ಯಾರು ಕುಡಿಯುತ್ತಾರೆ? ಏ ಕತ್ತೆ, ಮುಂದಿನ ದಿನಮಾನಗಳಲ್ಲಿ ತಿಳಿದು ಹೋಗಲಿ ಮಗನೇ. ಲೇ ಶಂಕರ, ನಾನು ನಿನಗೊಂದು ಮಾತು ಹೇಳುತ್ತೇನೆ, ಕೇಳು ಮಗನೇ. ಶಂಕರ, ಒಂದಿಲ್ಲ ಒಂದು ದಿನ ಸಮಯ ನೋಡಿ ಈ ಸುಂದರವಾದ ಹೆಣ್ಣಿನ ಕೆನ್ನೆಗೆ ಕಿಸ್ ಕೊಟ್ಟೇ ಕೊಡುತ್ತೇನೆ. ಲೇ, ನೀನು ನಿಜವಾಗಿಯೂ ಶೂರ ನೀನಾಗಿದ್ದರೆ ಅಲ್ಲಲ್ಲ, ಗಂಡಸೇ, ನಿಜವಾಗಿಯೂ ಗಂಡಸೇ ನೀನಾಗಿದ್ದರೆ ಅಲ್ಲಿ ಬಂದು ತಡೆದು ನಿಲ್ಲಿಸು. ಈ ಗೌಡರ ವಂಶದಲ್ಲಿ ಹುಟ್ಟಿದ ದೇವರಾಜನನ್ನು ಬರುತ್ತೇನೆ ಮಗನೇ. ಹೋಗಲೇ ಹೋಗು. ಎತ್ತುವುದೇ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು
ನಡೆದ ಘಟನೆಯನ್ನ ಈಗ ಶಂಕರ್ಗೆ ಹೇಳ? ಬೇಡ ಬೇಡ, ಇವನು ಮೊದಲೇ ಕೋಪಿಷ್ಟ. ಹೀಗಿರುವ ಕೋಪದಲ್ಲಿ ಏನಾದರೂ ಹೇಳಿದರೆ ಇವನ ತಂಗಿಯನ್ನು ಇಲ್ಲೇ ಕೊಂದು ಬಿಡ್ತಾನೆ. ಹೇಗಾದರೂ ಮಾಡಿ ಇವಳಿಗೆ ನಾನೇ ನಿಧಾನವಾಗಿ ಬುದ್ಧಿ ಹೇಳಬೇಕು. ಯಾಕೆ ನೀವು ಆ ದುಷ್ಟ ದೇವರಾಜನು ನಿನ್ನ ಮೇಲೆ ಕೈ ಮಾಡಿದಂದು ನಾನು ಕೇಳಿದೆ. ಬಿಟ್ಟಿಲ್ಲ. ನೀನಾದರೂ ಹೇಳಮ್ಮ, ಆ ದೇವರಾಜನು ಯಾಕೆ ನಿಮ್ಮ ಅತ್ತಿಯ ಮೇಲೆ ಕೈ ಮಾಡಿದ? ಅದು ಶಂಕರ್, ನಾನು ಹೇಳ್ತೀನಿ, ನನ್ನ ಕೇಳಿ. ನೋಡಿ, ನಾವಿಬ್ಬರು ನಡ್ಕೊಂಡು ಬರ್ತಿದ್ವಾ, ಆ ದೇವರಾಜ ಅಡ್ಡ ಬಂದ. ಸೈಡ್ಗೆ ನಿಲ್ಲೋದು ಬಿಟ್ಟು ಎದೆ ಮುಂದೆ ಬಂದು ನಿಂತ. ನಾನು ಸಿಟ್ಟು ಬಂದು ನಾನು ಅವನ ಕೆನ್ನೆಗೆ ಒಂದು ಬಾರಿಸಿದೆ. ಆ ಕೋಪ ತಾಳಲಾರದೆ ತಿರುಗೇಟು ನೀಡಬೇಕೆಂದು ಅವನು ನನ್ನ ಮೇಲೆ ಕೈ ಎತ್ತಿದ. ಅಲ್ವೇನೆ ನಿರ್ಮಲ? ಹೌದು ಅತ್ತಿಗೆ, ಹೌದು. ನೋಡಿ ನೀವೇದ ಆ ದುಷ್ಟನ ಕೆನ್ನಿಗೆ ಬಾರಿಸಿ ಸ್ವಲ್ಪ ಸಲಿಗೆಯಿಂದ ಮಾತನಾಡಿದರೆ ಕಾಮದ ಕಣ್ಣು ಹಾಕುವ ಸಾಸಿ ಅವನು. ನೀನು ಮನೆಗೆ ನಡಿಯಮ್ಮ. ಆಯ್ತಣ್ಣ. ಧೈರ್ಯವಾಗಿ ಹೋಗ್ಬಾರಮ್ಮ, ನಾನೇನು ಹೇಳೋದಿಲ್ಲ. ಆಯ್ತು ಅತ್ತಿಗೆ. ಯಾಕೆ ನೀವದ ನನ್ನ ಕೈಗೆ ಏನು ಹೇಳಿ ಕಳಿಸಿದಂತಾಯ್ತು? ಮತ್ತೆ ಏನಾದರೂ ನನ್ನಿಂದ ಮುಚ್ಚಿಟ್ಟುಕೊಳ್ಳುವಂತ ಗುಟ್ಟು ಏನಾದರೂ ಇದೆಯಾ? ಇಲ್ವಲ್ಲ ಶಂಕರ್, ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ? ಮತ್ತೇನೀವದ ನನ್ನ ಮುಂದೆ ಏನು ಹೇಳುದಿಲ್ಲವೆಂದು ನನ್ನ ತಂಗಿಗೆ ಹೇಳಿ ಕಳಿಸಿದಂತಾಯ್ತು. ಯಾಕೆ ನನ್ನಿಂದ ಮುಚ್ಚಿಟ್ಟುಕೊಳ್ಳುವಂತ ಗುಟ್ಟು ಏನಾದರೂ ಇದೆಯಾ? ಅಂತ ಗುಟ್ಟೆಲ್ಲ ಏನಿಲ್ಲ ಶಂಕರ್. ನಿಮ್ಮ ತಂಗಿಗೆ ತುಂಬಾ ಬೇಜಾರಾಗಿತ್ತು ಅಂತ ಒಂದು ಕಡೆ ಹೋಗಿ ಬರೋಣ ಅಂತ ನನಗೆ ಕರೆ. ಆ ವಿಷಯನ ನಿಮಗೆ ಹೇಳ್ಬೇಡಿ ಅಂತ ಹೇಳ್ತಿದ್ದು ಅಷ್ಟೇ. ಓಹೋ, ಈ ವಿಷಯನ? ಹೌದು ನೀವದ ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ ಒಂದು ಸುಂದರವಾದ ಹೆಣ್ಣು ಹೊರಟರೆ ಸಾಕು, 101 ಕಾಮುಕರು ಹೊರೆಗಣ್ಣನ್ನು ಬಿಟ್ಟು ಕಾಮದ ಕಣ್ಣಿನಿಂದ ಅಳತೆ ಮಾಡಿಬಿಡುತ್ತಾರೆ ಈ ನಿಮ್ಮ ಮಾನವೀಯರ ದೇಹವನ್ನು. ಅದಕ್ಕೆ ಅಂತ ಗೌರವಸ್ತರದ ಮನೆತನದ ಹೆಣ್ಣನ್ನು ಮನೆಯ ಬಾಗಿಲು ದಾಟಿಸೋದಕ್ಕೆ ಹೆದರಿಕೆ ಬರುತ್ತದೆ ಈ ಕಲಿಕಾಲದಲ್ಲಿ. ನೋಡಿ ಶಂಕರ, ಹೆಣ್ಣಿನ ಮನ ಶುದ್ಧವಾಗಿದ್ದರೆ ಸೂಳೆಗೇರಿಯಲ್ಲಾದರೂ ಮನ ಕಟ್ಟಬಹುದು ಅಂತ ಹೇಳ್ತಾರೆ. ನೋಡು ನೀವೆಂತ ಗಟ್ಟಿ ಮನಸ್ಸು ಮಾಡಿ ಗರತಿಯಾಗಿ ಬಾಳಬೇಕೆಂದು ಪಣ ತೊಟ್ಟು ನಿಂತರೂ ಆ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಆಯುಧದಿಂದ ಪುಡಿ ಪುಡಿ ಮಾಡಿ ಹಡಿಗೂ ನಿಮ್ಮ ಮಾನ ಮರ್ಯಾದೆ ಬೆಳೆಯಬೇಕೆಂದು ಸಂಚಿನಿಂದ ಸೋಗಾಗಿಕೊಂಡು ತಿರುಗುವ ಶ್ರೀಮಂತ ಕತ್ತೆಗಳು ತುಂಬಿದ್ದಾರೆ ಈ ಸಮಾಜದಲ್ಲಿ. ಅಂತ ಗೌರವಸ್ಥರ ಮನೆತನದ ಹೆಣ್ಣನ್ನು ಈ ಬಡವನ ಪಂಜರದಲ್ಲಿ ಅರಗಿಳಿಯಾಗಿ ಬೆಳೆಸಿದ್ದೇವೆ ಆ ನನ್ನ ಮುದ್ದಿನ ತಂಗಿಯನ್ನು. ನಿಮಗೊಂದು ಮಾತು ಕೇಳ್ತೇನೆ, ನೀವು ಬೇಜಾರಾಗಬೇಡಿ. ನೋಡಿ, ನೀವು ಹೇಳಿದಂತೆ ನಿಮ್ಮ ಪಂಜರದಲ್ಲಿ ಮುದ್ದಾಗಿ ಬೆಳೆಸಿರುವ ನಿಮ್ಮ ಅರಗಿಳಿಯನ್ನು ಬೇಟೆಗಾರ ಬಂದು ಬೇಟೆ ಆಡಿಕೊಂಡು ನೋಡಿ ನೀವೇದ ಆ ಬೇಟೆಯಾಡಲು ಬಂದ ಆ ಬೇಟೆಗಾರ ಬೆಲ್ಲ ಬಾಳಲಿ ಆ ಭಂಡನ ಮಗನನ್ನು ಬೆನ್ನೆಲುಬನ್ನು ಮುರಿದು ಬುದ್ಧಿ ಕಲಿಸುತ್ತೀರ. ಒಂದು ವೇಳೆ ನೀವು ಸಾಕಿರುವ ಅರಗಿಣಿಯೇ ಆ ಬೇಟೆಗಾರನನ್ನು ಬಯಸಿ ಅವನ ಹಿಂದೆ ಹಾರಿ ಹೋದರೆ ಏನು ಮಾಡಿ? ನೋಡು ನೀವೇದ ಯಾವುದಾದ್ರೂ ಒಂದು ಆಸೆಯನ್ನು ಹಚ್ಚಿ ನಮ್ಮ ಪಂಜರದಿಂದ ಆರಿಸಿಕೊಂಡು ಹೋದ ಆ ಬೇಟೆಗಾರ ಕೊನೆಯವರೆಗೂ ತನ್ನ ಸಂಗಾತಿಯನ್ನು ಇಟ್ಟುಕೊಂಡರೂ ಸರಿ, ಇಲ್ಲ ಮಧ್ಯದಲ್ಲಿ ಅರಗಿಳಿ ಅಂದವನನ್ನು ನೋಡಿ ಕುಟುಕನ್ನು ಕೊಟ್ಟು ಮುಡುಗಿ ಮಾಡಿ ಕೈ ಬಿಡಲು ಪ್ರಯತ್ನಿಸಲು ಪಟ್ಟರೆ ಆ ದುಷ್ಟ ಬೇಟೆಗಾರನ ವಂಶ ನಿರ್ವಂಶ ಮಾಡಿ ಈ ಭೂಮಿಯ ಮೇಲೆ ಅವನ ಹೆಸರು ಇಲ್ಲದಂತೆ ಅಳಕಿಸಿ ಹಾಕುವನು. ಶಂಕರ, ನಿಮ್ಮ ತಂಗಿಯ ಮೇಲೆ ನೀವು ಪ್ರಾಣವನ್ನೇ ಇಟ್ಕೊಂಡಿದ್ದೀರಲ್ಲ, ಅಷ್ಟೇ ಸಾಕು ಬಿಡಿ. ಅಂದಾಗೆ ಬಂದು ತುಂಬಾ ಟೈಮ್ ಆಯ್ತು, ಬನ್ನಿ ಹೊಲಕ್ಕೆ ಹೋಗುವ ಮುನ್ನ ಈ ಕಾಡಿಲೆ ಹಾರಾಡ್ತಿರುವ ಅಕ್ಕಿ ಪಕ್ಷಿಯಂತೆ ನೀನು ಕೂಡ ಒಂದಾಗಿ ಹಾರಾಡಬಾರದೆ.
ಶಂಕರ್. I love you. ಸಂಗಾತಿಯೇ 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 ಮಗುವ ಮಲ್ಲಿಗೆ ನೀ ಬಳಿವ ಮಲ್ಲಗಿ ಮಗುವ ಮಲ್ಲಿಗೆ ನೀ ಬಳಿವ ಮಲ್ಲಗಿ ನೀವೇ ನಿನಗುತ್ತಾರೆ ಮಗವ ತೋರೆ ನೀವೇ ನಿನಗುತ್ತಾರೆ ಮಗವ ತೋರೆ ಸ್ವರ್ಗದ ಅಪ್ಸರೆ 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 ಉದಯವೀನೇ ರಾಗ ಎಲ್ಲ ಕಲ್ಲು ಕದಲದ ಮೌನ ಶಂಕರ್, ನಾವಿನ್ನು ಹೊರಡೋಣವೇ? ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಹಾ,